ಕುಕ್ಕೆ ಸುಬ್ರಹ್ಮಣ್ಯದ ಆದಿಸುಬ್ರಹ್ಮಣ್ಯದಲ್ಲಿ ಶೌಚಾಲಯದ ತ್ಯಾಜ್ಯ ನೀರು ರಸ್ತೆಗಿಳಿದು ಭಕ್ತರ ಪರದಾಟ. ದಕ್ಷಿಣ ಭಾರತದ ಪ್ರಸಿದ್ಧ ನಾಗಾರಾಧನಾ ಕ್ಷೇತ್ರವಾದ ಕುಕ್ಕೆ ಸುಬ್ರಹ್ಮಣ್ಯದ ಆದಿಸುಬ್ರಹ್ಮಣ್ಯ ದೇವಸ್ಥಾನದ ಸಮೀಪ ಶೌಚಾಲಯದ ತ್ಯಾಜ್ಯ ನೀರು ಕಳೆದ 1 ವಾರಕ್ಕೂ ಹೆಚ್ಚು ಸಮಯದಿಂದ ರಸ್ತೆ ಮೇಲೆ ಹರಿಯುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಆದಿಸುಬ್ರಹ್ಮಣ್ಯ ಹಾಗೂ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯಲ್ಲಿ ಈ ತ್ಯಾಜ್ಯ ನೀರು ಹರಿಯುತ್ತಿರುವುದರಿಂದ ಈ ಮಾರ್ಗದಲ್ಲಿ ಸಂಚರಿಸುವ ಭಕ್ತರು ಹಾಗೂ ಸ್ಥಳೀಯರು ತೊಂದರೆ ಅನುಭವಿಸುತ್ತಿದ್ದಾರೆ ಎನ್ನಲಾಗಿದೆ. ಪ್ರತಿದಿನ ಸಾವಿರಾರು ಭಕ್ತರು ಇದೇ ರಸ್ತೆಯ ಮೂಲಕ ದೇವಸ್ಥಾನಕ್ಕೆ ಬರಿಗಾಲಿನಲ್ಲಿ ಸಂಚರಿಸುತ್ತಿದ್ದು ಹಾಗೂ ದುರ್ವಾಸನೆಯಿಂದ ಸಾರ್ವಜನಿಕರಿಗೆ ಅಸೌಕರ್ಯ ಉಂಟಾಗುತ್ತಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಈ ಸಮಸ್ಯೆಯನ್ನು ಶೀಘ್ರವಾಗಿ ಪರಿಶೀಲಿಸಿ ತ್ಯಾಜ್ಯ ನೀರಿನ ಸೋರಿಕೆಯನ್ನು ತಡೆದು ಸ್ವಚ್ಛತಾ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಹಾಗೂ ಭಕ್ತರು ಸಂಬಂಧಪಟ್ಟ ಅಧಿಕಾರಿಗಳ ಮತ್ತು ದೇವಸ್ಥಾನದ ಆಡಳಿತವನ್ನು ಒತ್ತಾಯಿಸಿದ್ದಾರೆ. ಈಗಾಗಲೇ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವ ಪ್ರಧಾನ ರಸ್ತೆಯ ಮಧ್ಯಭಾಗದಲ್ಲಿ ಇರುವಂತಹ ಶೌಚಾಲಯದ ಏನು ವೇಸ್ಟ್ ಇದೆ ಅದು ನೇರವಾಗಿ ರಸ್ತೆಯಲ್ಲಿ ಹೋಗ್ತಾ ಉಂಟು. ಇದು 1 ವಾರದಿಂದ ಹೋಗ್ತಾ ಉಂಟು ಅಂತ ಭಾಳ ಮಂದಿ ಈಗಾಗಲೇ ನಮಗೆ ಫೋನ್ ಮುಖಾಂತರ ತಿಳಿಸಿದರು. ದೇವಸ್ಥಾನದ ಇವರವರಿಗೂ ಕೂಡ ತಿಳಿಸಿದ್ದೇನೆ ಅಂತ ಎಲ್ಲ ಹೇಳಿದರು. ಆದರೆ ಇವತ್ತು ಕೂಡ ನೋಡಿದಾಗ ಅದು ಅಲ್ಲಿ ಈಗ ಹೋಗ್ತಾ ಉಂಟು. ಆದರೆ ಅದನ್ನು ಹೇಳೋರು ಕೇಳೋರು ಯಾರಿಲ್ಲ. ಈಗಾಗಲೇ ಆಡಳಿತ ಮಂಡಳಿಯವರು ಸ್ವಚ್ಛತೆಗಾಗಿ ಎಲ್ಲ ವಿಚಾರಗಳನ್ನು ಸರಿಯಾದ ರೀತಿಯಾಗಿ ಮಾಡಬೇಕು ಅಂತ ಸಿಬ್ಬಂದಿಗಳಿಗೆ ಸೂಚನೆ ಕೊಟ್ಟರೂ ಕೂಡ ಇದನ್ನು ಭಾಳಷ್ಟು ನಿರ್ಲಕ್ಷ್ಯ ವಹಿಸಲಾಗ್ತಾಯಿದೆ. ಯಾಕೆಂತೇಳಿದರೆ ನಾನು ಕಂಡುಕೊಂಡ ಹಾಗೆ ನಮ್ಮ ದೇವಳದ ಕಾರ್ಯನಿರ್ವಹಣಾಧಿಕಾರಿಗಳು ಆಗಾಗ ಅಲ್ಲಿ ಸ್ವಚ್ಛತೆ ದೃಷ್ಟಿಯಲ್ಲಿ ಭೇಟಿ ಕೊಟ್ಟು ಸಂಬಂಧಿಸಿದ ಸಿಬ್ಬಂದಿಗಳನ್ನು ಎಚ್ಚರಿಸುವ ಕೆಲಸ ಮಾಡುವವರೆಗೆ ಇದು ಇದೇ ರೀತಿ ಆಗ್ತದೆ. ಆದರೆ ಇಲ್ಲಿ ಒಂದು ದೊಡ್ಡ ವಿಚಾರ ಅಂತ ಹೇಳಿದರೆ ಇಂಥ ಗಲೀಜಿನಲ್ಲಿ ಹೋಗಿ ಅಲ್ಲಿ ದೇವಸ್ಥಾನದ ಒಳಗಡೆ ಹೋಗುವಂಥ ಒಂದು ವ್ಯವಸ್ಥೆ ಈಗ ಇರುವುದು ನಾಚಿಕೆ ಎಡ್ನಂಥ ವಿಚಾರ. ಇಲ್ಲಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ ಪ್ರಧಾನ ದೇವಸ್ಥಾನದಿಂದ ಮುಂದೆ ಹೋಗುವಾಗ ಇವರು ಭಕ್ತಾದಿಗಳು ಚಪ್ಪಲಿಯನ್ನು ಧರಿಸಿಕೊಂಡು ಹೋಗುವುದಿಲ್ಲ. ಇದು ಬರೀ ಗಲೀಜು ಅಂತಲೇ ಹೇಳ್ಬೋದು. ಈ ಥರ ಆಗ್ತಾ ಉಂಟು. ಈಗ ನೋಡಿ, ಪ್ರಧಾನ ಅರ್ಚಕರನ್ನು ಒಂದು ಚೂರು ಮುಟ್ಟಿದರೆ ಪೂಜೆ ಮಾಡಲಿಕ್ಕೆ ಸ್ನಾನ ಮಾಡಬೇಕು. ಇದೇ ರಂಪಾಟ ಭಾಳ ವರ್ಷದಿಂದ ಆಗ್ತಾ ಉಂಟು. ಸರಿ, ಸಂಪ್ರದಾಯ ಹಾಗೆ ಇರಲಿ. ಆದರೆ ಈ ರೀತಿ ದೇವಸ್ಥಾನದ ಒಳಗೆ ಗಲೀಜು ಹೋಗುವಂಥ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. ಆದ್ದರಿಂದ ದಯಮಾಡಿ ಸಂಬಂಧಿಸಿದ ಆಡಳಿತ ಮಂಡಳಿಯವರ ಗಮನಕ್ಕೆ ನಾವು ತರ್ತೇವೆ. ಆದರೆ ಕಾರ್ಯನಿರ್ವಹಣಾಧಿಕಾರಿಗೆ ಸಂಬಂಧಿಸಿದ ಸಿಬ್ಬಂದಿಗಳು ಇದರ ಬಗ್ಗೆ ತುರ್ತು ಕ್ರಮ ವಹಿಸಬೇಕು. ಇಲ್ಲದಿದ್ದರೆ ಭಕ್ತಾದಿಗಳಿಗೆ ಸಂಘಟಿತರಾಗಿ ಮತ್ತೆ ಹೋರಾಟ ಮಾಡುವ ದಿನಗಳು ದೂರ ಇಲ್ಲ ಅಂತ ಹೇಳುವಂಥ ವಿಚಾರ. ಭಾಳಷ್ಟು ಬೇಸರದ ಸಂಗತಿ ಏನು ಅಂತೇಳಿದರೆ, ನಾಗಾರಾಧನೆಯ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ, ಇಲ್ಲಿ ದಿನಪ್ರತಿ ಸಾವಿರಾರು ಜನ ಭಕ್ತರು ಬಂದು ದೇವಳದಿಂದ ಪಕ್ಕದ ಆದಿ ಸುಬ್ರಹ್ಮಣ್ಯ ಮೂಲ ದೇವಸ್ಥಾನಕ್ಕೆ ರಸ್ತೆಯಲ್ಲೇ ನಡೆದುಕೊಂಡು ಹೋಗಬೇಕಾದಂಥ ಅದು ಬರಿಗಾಲಲ್ಲಿ ನಡೆಯುವಂಥ ವ್ಯವಸ್ಥೆ ಇದೆ. ಆದರೆ ರಸ್ತೆ ಏನೋ ಕಾಂಕ್ರೀಟ್ ಆಗಿದೆ, ಅದೇ ರೀತಿ ಇಂಟರ್ಲಾಕ್ನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಆದರೆ ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ನಮ್ಮ ಹಲವು ವರ್ಷದ ಬೇಡಿಕೆ ನಂತರ ಏನು ಸುಸಜ್ಜಿತವಾದ ಟಾಯ್ಲೆಟ್ನ ವ್ಯವಸ್ಥೆಯನ್ನು ದೇವಸ್ಥಾನ ಮಾಡಿದ್ದಾರೆ. ಆದರೆ ಈ ಟಾಯ್ಲೆಟ್ನ ಏನು ಗುಂಡಿ ಇದೆ ಅದು ನೀರು ತುಂಬಿ ನಡೆದಾಡುವ ರಸ್ತೆಯಲ್ಲಿ ಹರಿತಾ ಇದೆ. ಅದೇ ರೀತಿ ಭಕ್ತಾದಿಗಳು ನಡೆದುಕೊಂಡು ಹೋಗುವಾಗ ಈ ಒಂದು ಪವಿತ್ರ ಕ್ಷೇತ್ರದ ದರ್ಶನಕ್ಕೆ ಹೋಗ್ತಿರುವಾಗ ಅದನ್ನೇ ತುಳಿದುಕೊಂಡು ಹೋಗುವಂಥ ಒಂದು ವಿಷಾದನೀಯ ಸಂಗತಿ ಈಗಾಗಲೇ ಸುಮಾರು ಹಲವು ದಿನದಿಂದ ಆಗ್ತಾ ಇದೆ. ಇದೇ ರಸ್ತೆಯಲ್ಲಿ ದೇವಳದ ಆಡಳಿತ ಮಂಡಳಿಯವರಾಗಿರ್ಬೋದು, ದೇವಳದ ಇಒ ಅವರಾಗಿರ್ಬೋದು ಹಾಗೂ ಹಲವಾರು ಸಿಬ್ಬಂದಿಗಳು ಇದೇ ರಸ್ತೆಯಲ್ಲಿ ನಡ್ಕೊಂಡು ಬರ್ತಾರೆ. ಆದರೆ 1 ವಾರದಿಂದ ನಿರಂತರವಾಗಿ ಈ ಒಂದು ತೊಂದರೆ ಆಗ್ತಾ ಇದೆ ಅಂತ ಹೇಳಿದರೆ ಸಾರ್ವಜನಿಕರು ಮನವಿ ಮಾಡಿದರೂ ಕೂಡ ಯಾವುದೇ ಸ್ಪಂದನೆಗಳು ಸಕಾರಾತ್ಮಕವಾಗಿ ಸಿಗ್ತಾ ಇಲ್ಲ. ಮತ್ತು ಇದೊಂದು ಭಾಳ ಬೇಜವಾಬ್ದಾರಿಯ ಸಂಗತಿ ಅಂತ ಹೇಳಲಿಕ್ಕೆ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ದಯವಿಟ್ಟು ಮುಂದಿನ ದಿನಗಳಲ್ಲಾದರೂ ಈ ರೀತಿಯ ಯಾವುದೇ ತೊಂದರೆಗಳು ಆಗದಂಥ, ಭಕ್ತಾದಿಗಳಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ದೇವಳದ ಆಡಳಿತ ಮಂಡಳಿಯಾಗಿರಲಿ, ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರಲಿ ಎಲ್ಲ ಈ ಒಂದು ವೇಸ್ಟ್ ನೀರು ಹೋಗುವಂಥದ್ದನ್ನು ತಡೆಯುವಂಥ ವ್ಯವಸ್ಥೆಗೆ ಯಾರು ಇದಕ್ಕೆ ಕಾರ್ಯನಿರ್ವಹಿಸ್ತಿರುವ ಸಿಬ್ಬಂದಿಗಳಿದ್ದಾರೆ ಅದನ್ನು ಜವಾಬ್ದಾರಿಯಿಂದ ನಡೆಸ್ಕೊಂಡು ಬಂದು ಭಕ್ತಾದಿಗಳ ಹಿತವನ್ನು ಕಾಪಾಡಬೇಕು ಅಂತ ಸಾರ್ವಜನಿಕರ ಪರವಾಗಿ ವಿನಂತಿ ಮಾಡಿಕೊಳ್ತೇವೆ.